ನೋಡ್ಬೋದು ಫ್ರೆಂಡ್ಸ್, ನೀವು ಕಾಯ್ತಾ ಇದ್ದಂಗೆ ನಾನು ಪೂರಿ ಜಗನ್ನಾಥ್ ಟೆಂಪಲ್ಗೆ ಬಂದಿದ್ದೀನಿ. ಪೂರಿ ಜಗನ್ನಾಥ್ ಟೆಂಪಲ್ ನಾನು ನೋಡೋದಲ್ಲದೆ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಪೂರಿ ಜಗನ್ನಾಥ್ ಟೆಂಪಲ್ಗೆ ಅಲ್ಲಿ ಅಷ್ಟು ದೂರ ಹೋಗೋದಕ್ಕೆ ನಮ್ಗಾಗಲ್ಲ. ಆದರೆ ಇಲ್ಲಿ ನಮ್ಮ ಹತ್ರ ಅಗ್ರಾದಲ್ಲಿರೋ ಆಂಜನೇಯ ಟೆಂಪಲ್ ಪಕ್ಕದಲ್ಲೇ ಈ ಪೂರಿ ಜಗನ್ನಾಥ್ ಟೆಂಪಲ್ ಕೂಡ ಇದೆ. ಬನ್ನಿ ನಿಮಗೂ ತೋರಿಸ್ತೀನಿ. ನೋಡ್ಬೋದು, ಎಂಟ್ರೆನ್ಸ್ ಅಲ್ಲೇ ನಿಮ್ಗೆ ಈ ಥರ ಕಾಣಿಸುತ್ತೆ ಪೂರಿ ಜಗನ್ನಾಥ್. ಇದ್ರದ್ದು ಪವಾಡ ಬಂದ್ಬಿಟ್ಟು ತುಂಬ ವಿಸ್ಮಯ. ಆ್ಯಕ್ಚುಲಿ ಒಂದು ಮಗು ಇನ್ನೇನು ಬದುಕಲ್ಲ ಅಂದಿದ್ದ ದೇವ್ರ ಮಗುನ ಈ ದೇವರು ಬದುಕಿಸಿದೆ ಅಂತ ಹೇಳ್ಬಿಟ್ಟು ಇತಿಹಾಸ ಇದೆ. ಅದಕ್ಕೋಸ್ಕರ ಇಲ್ಲಿ ಆ್ಯಕ್ಚುಲಿ ಅಷ್ಟು ದೂರ ಹೋಗೋಕ್ಕಾಗಲ್ಲ, ಬಟ್ ಇಲ್ಲಿ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ. ನೋಡ್ಬೋದು ಫ್ರೆಂಡ್ಸ್, ಇದು ಪೂರಿ ಜಗನ್ನಾಥ್ ಬಂದ್ಬಿಟ್ಟು ಪೂರಿ ಜಗನ್ನಾಥ್ ಎಲ್ಲಿರೋದು? ಒಡಿಸ್ಸಾದಲ್ಲಿರೋವಂಥ ಟೆಂಪಲ್ಲು. ಇವ್ರಿಗೆಲ್ಲ ಇಲ್ಲೂ ಇರೋದು ಒಂಥರ ಖುಷಿ ವಿಷಯನೇ. ಈ ಬೆಂಗಳೂರಲ್ಲಿರೋದು ಅವ್ರನ್ನೇ ಮಾತಾಡ್ಸೋಣ, ಅವ್ರ ಟೆಂಪಲ್ ಇಲ್ಲಿರೋದಕ್ಕೆ ಬಗ್ಗೆ ಹೇಗೆ ಹೇಳ್ತಾ ಇದ್ದಾರೆ. ಬೈ, तुम्हारा भगवान इधर भी है, उड़ीसा से इधर भी तुमको दिखने के लिए मिलता है, उसका थोड़ा बात कर सकता है? ठीक है। और हमारा गांव उड़ीसा है। उड़ीसा में जगन्नाथपुरी होता है। वो 4 धाम से एक धाम होता है, जगन्नाथपुरी। वो उधर जाएगा तो अच्छा लगता है। वो हम लोग भी दर्शन करने के लिए पुरी भी जाता है। लेकिन हम लोग का इतना भाग नहीं है, वो गांव में रुक के काम कर सकता है। हम लोग बेंगलुरु में आया, काम कर रहा है, फिर इधर जगह वो जगन्नाथ का टेम्पल बना है, तो हम लोग को अच्छा लगा घूमने के लिए इधर आगरा में आया है। बहुत बहुत अच्छा लगता है वो आगरा आके जगन्नाथ का दर्शन करने के लिए, बहुत सुकून मिलता है आएगा तो। वो पूरी जगन्नाथ में देखने के लिए उतना दूर तो नहीं जाने के लिए, ये अभी तो बैंगलोर में है, वही तो तुमको हैप्पी है ना? हाँ, वो पूरी वो किसका भाग होता है किसका भाग नहीं होता है, वो जा सकता है नहीं जा सकता है, इसलिए इधर भी बना है। थोड़ा आएगा तो दर्शन करने के लिए होगा ना, इधर भी। ओके, थैंक यू. ಕರ್ನಾಟಕ ಆಗಿರೋದ್ರಿಂದ ಕನ್ನಡದಲ್ಲೂ ಇದೆ. ಟೆಂಪಲ್ ಫುಲ್ ಸುತ್ತ ನೋಡಿದ್ರೆ ನೋಡಿ ಯಾವ ಕಲರ್ ಹೇಗೆ ಕಲರಲ್ಲಿ ಫುಲ್ ಮಸ್ತ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಸುತ್ತ ನೋಡ್ಕೊಂಬರೋಣ ಬನ್ನಿ ಹೇಗಿದೆ ಅಂತ. ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಬೆಳಗ್ಗೆನೇ ನಾವು ಬಂದಿರೋದು, ಮಾರ್ನಿಂಗ್ 5 ಗಂಟೆಗೆ ಎದ್ದುಬಿಟ್ಟು. ಆ್ಯಕ್ಚುಲಿ ಹತ್ರದಲ್ಲೇ ಇರೋದು, ನಾನು ಅಷ್ಟೊತ್ತಿಗೆ ಎದ್ದುಬಿಟ್ಟು ರೆಡಿಯಾಗಿ ಬಂದಿದ್ವಿ. ನೋಡ್ಬೋದು ನೀವು, ಬೆಳಗ್ಗೆ ಇಷ್ಟೊತ್ತಿಗೆ ಬಂದಿರೋದ್ರಿಂದ ಇನ್ನು 7:40, ಇನ್ನು ಇಷ್ಟೊತ್ತಿಗೆ ಬಂದಿರೋದ್ರಿಂದ ಫುಲ್ ಪೀಸ್ಫುಲ್ ಮೈಂಡ್ ಆಗಿರುತ್ತೆ. ನೋಡ್ಬೋದು ನೀವು. ಜನ ಕಡಿಮೆ ಇರೋದ್ರಿಂದ ಆ್ಯಕ್ಚುಲಿ ನೋಡೋಕ್ಕೆ ಚೆಂದ, ಪೀಸ್ ಆಗಿರುತ್ತೆ. ಈ ಟ್ರಾಫಿಕ್ ಅನ್ನೋ ಇದು ಕೂಡ ಇರಲ್ಲ ನಮಗೆ. ಇನ್ನೇನು ನಾವು ಆಚೆ ಹೋಗ್ಬೋದು. ಇನ್ನು ನೋಡ್ಬೋದು ಇಲ್ಲಿಂದ. ಆ್ಯಕ್ಚುಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಅದಕ್ಕೋಸ್ಕರ ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನಮ್ಮ ಶಿವ ಅವರು ಇದ್ದಾರೆ, ಶಿವ ಟೆಂಪಲ್ ಕೂಡ ಇಲ್ಲಿದೆ. ಓಂ ನಮಃ ಶಿವಾಯ. ನೋಡ್ಬೋದು ಇಲ್ಲಿ ನಾಮಫಲಕ ಎಲ್ಲದೂ ಅಷ್ಟೇ, ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ನಮ್ಮ ಅಲ್ಲಿ ಲ್ಯಾಂಗ್ವೇಜಲ್ಲೂ ಇದೆ. ಹನುಮಾನ್ ದೇವಸ್ಥಾನ ನೋಡ್ಬೋದು, ನಮ್ಮ ಆಂಜನೇಯ ದೇವರು ಕೂಡ ಇಲ್ಲೇ ಇದ್ದಾರೆ.
ನಾವು ಪೂರಿ ಜಗನ್ನಾಥ್ ಟೆಂಪಲ್ಗೆ ಬಂದಿರೋದು ದೇವಸ್ಥಾನ ಇದು ಮೈನ್ ಎಂಟ್ರೆನ್ಸ್ ಅಲ್ಲಿ ಇದೆ. ಈ ದೇವಸ್ಥಾನದ ಪವಾಡ ಬಂದ್ಬಿಟ್ಟು ಹೇಳಕ್ಕೆ ಆಗಲ್ಲ. ಒಂದು ಮಗು ಇನ್ನೇನು ಬದುಕಲ್ಲ ಅಂದಿದ್ನ ಬದುಕ್ಸಿರೋ ಅಂತ ದೇವ್ರಿದು. ಅದು ಫುಲ್ ವಿಡಿಯೋ ವೈರಲ್ ಆಗಿದೆ, ಹಾಗೆ ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕೋಸ್ಕರ ಇದಕ್ಕೆ ಫೇಮಸ್ ಅಂತ ಇದಕ್ಕೆ ಬಂದಿದ್ದೀವಿ. ನೀವು ನೋಡ್ಬೋದು. ನೀವು ನೋಡೋಂಗಿದ್ರೆ ಇದು ಬಂದ್ಬಿಟ್ಟು ಅಗ್ರಾದಲ್ಲಿದೆ. ಆಂಜನೇಯ ಟೆಂಪಲ್ಲೇ ಪಕ್ಕದಲ್ಲೇ ಇರುತ್ತೆ. ಆಂಜನೇಯ ಟೆಂಪಲ್ ಪಕ್ಕದಲ್ಲೇ ಇಲ್ಲಿರೋದು. ನೀವು ವಿಸಿಟ್ ಕೊಡಂಗಿದ್ರೆ ಕೊಡ್ಬೋದು. ನೋಡ್ಬೋದು ಫ್ರೆಂಡ್ಸ್, ನಾವು ಇಲ್ಲಿ ನೋಡಿದ್ರೆ ಪುರಿ ಜಗನ್ನಾಥ್ ಟೆಂಪಲು, ಈ ಕಡೆ ನಿಮಗೆ ನೋಡಿದ್ರೆ ಆಂಜನೇಯ ಟೆಂಪಲ್ ಇದು ಕಾಣಿಸುತ್ತೆ. ಆಂಜನೇಯ ಟೆಂಪಲ್ ಆಪೋಸಿಟಲ್ಲಿ ಕೃಷ್ಣ ಟೆಂಪಲ್ ಕೂಡ ಇದೆ. ನಾವು ಅಲ್ಲಿಗೆ ಕೂಡ ವಿಸಿಟ್ ಕೊಡೋಣ ಬನ್ನಿ. ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಒಡಿಸ್ಸಾದವರು ಬಂದ್ಬಿಟ್ಟು ಒಡಿಸ್ಸಾ लैंग्वेज ಅಲ್ಲೇ ಕೇಳೋಣ ಬನ್ನಿ. भाई तुम्हारा का लैंग्वेज में बोलो, तुम्हारा भगवान इधर है, तुम्हें कैसा दिख रहा है, कैसा आता है? ପୁରୀ ବି ଜଗନ୍ନାଥ ମନ୍ଦିର ଅଛି। ଆମେ ସେଠି ଯାଇଥିଲୁ ଏବେ। ଏଇଠି ପୁରୀ ଓଡ଼ିଶାରୁ ଆମେ ଏବେ ଏଇଠି ଯାଇଛୁ ବାଙ୍ଗଲୋର କାମ କରିବାକୁ। ତାପରେ ଏଇଠି ବି ଭଗବାନ ଅଛନ୍ତି ଆମର ଜଗନ୍ନାଥ ଯେ ଆଗେରା। ଏବେ ଆଗେରା ଆମେ ଆଇଛୁ ଦର୍ଶନ କରିବା ପାଇଁ ଭଗବାନଙ୍କୁ। ଆଉ ଦର୍ଶନ କଲୁ। ଏବେ ଦର୍ଶନ କଲା ପରେ ଭଲ ଲାଗୁଛି, ଶାନ୍ତି ଲାଗୁଛି। ତାପରେ ଆଉ କ'ଣ କହିବି? ठीक है फ्रेंड, थैंक यू फ्रेंड्स. ನೋಡಬಹುದು ನೀವು ಹೇಳಿ. जगन्नाथ स्वामी कैसा आया है उधर? जगन्नाथ कैसा आया? पुरी में उड़ीसा में जगन्नाथ कैसा आया, वो हिस्ट्री थोड़ा बता सकते हैं? तुमको हिस्ट्री पता है? हिस्ट्री थोड़ा मालूम नहीं। ठीक है ಫ್ರೆಂಡ್ಸ್, ನೋಡ್ಬೋದು ಪುರಿ ಜಗನ್ನಾಥದ ಹಿಸ್ಟ್ರಿ ಯಾಕಾಗ ಗೊತ್ತಿದ್ರೆ ಅವ್ರು ನೋಡ್ಬೋದು. ಫ್ರೆಂಡ್ಸ್, ನಾವು ನೋಡ್ಬೋದು ಇವಾಗ ಒಡಿಸ್ಸಾದವರು ಬಂದ್ಬಿಟ್ಟು ಇಲ್ಲಿ ಸಿಕ್ಕಿದ್ದಾರೆ. ಇವ್ರಿಗೆ ಬಂದ್ಬಿಟ್ಟು ಈ ಪುರಿ ಜಗನ್ನಾಥ್ ಬಂದ್ಬಿಟ್ಟು ಹೇಗೆ ಸೃಷ್ಟಿ ಆಯ್ತು ಅಂತ ಅವ್ರನ್ನ ಕೇಳೋಣ. सर तुम बता सकते हैं ना वो कैसा आ गया पुरी जगन्नाथ? और जगन्नाथ हाँ समुद्र से भासी भासिक आसुले सेठू आणिले दैतापति आणिकी कंठील नीलमाधव रूपे पूजा पाइले। सी नीलमाधव पर मंदिर इंद्रद्युम्न प्रतिष्ठा कले। प्रतिष्ठा करिया पर ठाकुर विराजमान करे सेठी। ओडिशा से ओडिशा ನೋಡ್ಬೋದು ಫ್ರೆಂಡ್ಸ್, ನಾವು ಆಕ್ಚುಲಿ ಬಂದ್ಬಿಟ್ಟು ಇವರು ಒಡಿಸ್ಸಾದವರಾಗಿದ್ದರಿಂದ ಒಡಿಸ್ಸಾದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಂಕಲ್, ಧನ್ಯವಾದ ಧನ್ಯವಾದ. ओके, लाइक 15 दिन क्लोज रहता है ना पुरी जगन्नाथ स्वामी? क्यों क्लोज रहते हैं आप बता सकते हैं? रथ यात्रा के लिए। हाँ, रथ यात्रा। ओके, वही बताइए, आप बताइए। हाँ, बंद रहता रथ यात्रा के लिए 15 दिन बंद रहेगा। ओके, गुंडीचा जाएगा। हाँ हाँ, जगन्नाथ मौसमा मंदिर देखरी और निज धाम। ओ गोपाल दास के बारे में बता सकते हैं? उनका भक्त गोपाल दास मेरे को मालूम नहीं। ಆ್ಯಕ್ಚುಲಿ ನಾನು ಪುರಿ ಜಗನ್ನಾಥ್ ಅಂದರೆ ಮಗುನ ಬದುಕಿಸಿರೋ ಟೆಂಪಲ್ ಇದೆ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ. ಆದರೆ ಟೆಂಪಲ್ ಬಂದ್ಬಿಟ್ಟು ಈ ಟೆಂಪಲ್ ಅಲ್ವಂತೆ, ಇದ್ರ ಪಕ್ಕದಲ್ಲಿರೋ ಶಿವ ಟೆಂಪಲ್ ಅಂತೆ. ಇದು ಆ್ಯಕ್ಚುಲಿ ಕೃಷ್ಣ ಆಗುತ್ತೆ, ಕೃಷ್ಣನ ಹೃದಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದ್ರ ಬಗ್ಗೆ ಇವ್ರನ್ನೇ ಕೇಳೋಣ. ಓ ದೂಸರಾ ಏನಾ? ಶಿವ ಮಂದಿರ್. ಓ ಮಾರ್ಕಂಡ್ ಶಿವ ಮಂದಿರ್ ಹತ್ರ ಬಂದ್ಬಿಟ್ಟು ಒಂದ್ ಮಗುನ ಕರ್ಕೊಂಡು ಹೋದಾಗ ಬದುಕ್ಸಿರೋದು, ಇನ್ನೇನ್ ಬದುಕಲ್ಲ ಅಂದಿದ್ ಮಗುನ ಬದುಕ್ಸಿರೋದಂತೆ. ಇದು ಬಂದ್ಬಿಟ್ಟು ಕೃಷ್ಣ ಟೆಂಪಲ್. ಅಂದ್ರೆ ಇದು ಪುರಿ ಜಗನ್ನಾಥ್ ಬರುತ್ತೆ. ಓ ಮಂದಿರ್ ಕಾ ನಾಮ್ ಕ್ಯಾ ಆತಾ? ಮಾರ್ಕಂಡೇಶ್ವರ್. ಪುರಿ ಮಾರ್ಕಂಡೇಶ್ವರ್ ಟೆಂಪಲ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇದು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು. ನೋಡ್ಬೋದು ಫ್ರೆಂಡ್ಸ್, ನಮಗೆ ಪುರಿ ಜಗನ್ನಾಥಲ್ಲಿ ಕನ್ನಡದವರೊಬ್ಬರು ಸಿಕ್ಕಿದ್ದಾರೆ. ಅವ್ರ ಹತ್ರನೂ ಎಕ್ಸ್ಪ್ಲನೇಷನ್ ಕೇಳೋಣ ಬನ್ನಿ. ಪುರಿ ಜಗನ್ನಾಥ್ ಬಂದ್ಬಿಟ್ಟು ಕೃಷ್ಣ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಆ ಕೃಷ್ಣ ಹೇಗೆ ಅನ್ನೋದನ್ನ ಅವ್ರನ್ನೇ ಕೇಳೋಣ. ಹೇಳಿ ಬ್ರೋ, ಈ ಕೃಷ್ಣ ಅನ್ನೋದು ಹೇಗೆ? ಕೃಷ್ಣ ಪುರಿ ಜಗನ್ನಾಥ್ ಅದು ಬಂದ್ಬಿಟ್ಟು ಒಡಿಸ್ಸಾದಲ್ಲಿರೋದು, ಆ ದೇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಕೃಷ್ಣ ಬಂದ್ಬಿಟ್ಟು ಅವರು ದೇಹ ಬಿಟ್ಮೇಲೆ ಒಬ್ಬ ರಾಜನ ಕನಸಲ್ಲಿ ಬರ್ತಾರೆ. ನಾವು ಈ ಥರ ನದಿ ಒಳಗಡೆ ಒಂದು ಚಕ್ಕೆ ಥರ ಇರುತ್ತೆ, ಅದರಲ್ಲಿ ನಮ್ದು ತಗೊಬಂದ್ಬಿಟ್ಟು ರೂಪ ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣ, ಬಲರಾಮ, ಸುಭದ್ರಮ್ಮ, ಓಕೆ, ಇವ್ರು 3 ದಿನದ್ದು ಮಾಡ್ತಾರೆ. ಅವ್ರು ತಗೊಬಂದು ಒಬ್ಬರಿಗೆ ಶಿಲ್ಪಿ ಮಾಡೋರಿಗೆ ಕರ್ಕೊಬಂದು ಹೇಳ್ತಾರೆ ಈ ತರ ಮಾಡ್ಬೇಕು ಅಂತ. ಅವಾಗ ಅವ್ರು ಏನ್ ಮಾಡ್ತಾರೆ, ನನಗೆ 48 ದಿವಸ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು, ನಾನು ಒಂದೇ ಗದಿಯಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಅವರು ಮಾಡ್ತಾ ಇರ್ತಾರೆ, ಬಟ್ ಯಾರಿಗೂ ಗೊತ್ತಾಗಲ್ಲ ಅವ್ರು ಇದಾರಾ ಇಲ್ಲ ಅಂತ.
ಹಾಂ 40 ದಿವಸ ಆದ್ಮೇಲೆ ತೆಗಿತಾರೆ. ಹಾಂ ಅವ್ರಿಗೆ ಹೇಳಿದ್ದು ಹಾಂ ಅಲ್ಲಿ ಏನು ಶಬ್ದ ಬರ್ತಾ ಇಲ್ಲ ಅಂತ ರಾಜರು ತೆಗಿತಾರೆ. ಹಾಂ ನೋಡ್ರೆ ಇನ್ನ ಅರ್ಧ ಬರ್ಧ ಆಗಿರುತ್ತೆ ಓಕೆ ಶಿಲ್ಪಿ. ಹಾಂ ಅಷ್ಟಕ್ಕೆ ಅದು ಮುಗ್ದೋಗುತ್ತೆ. ಓಕೆ ಆ ಶಿಲ್ಪಿನೂ ಕಾಣಿಸಲ್ಲ. ಹಾಂ ಅದಕ್ಕೆ ಫುಲ್ ಶೇಪ್ ಇಲ್ಲ ಹಾ. ದೇವ್ರದ್ದು. ಹಾಂ ಕರೆಕ್ಟು ಕೈ ಆಗಿರ್ಲಿ ಹಾಂ ದೇಹ ಆಗಿರ್ಲಿ ಹಾ. ಶೇಪ್ ಇಲ್ಲ ದೇವ್ರದ್ದು. ಹಾಂ ಅದಕ್ಕೆ ಅದೇ ತರ ಪ್ರತಿಷ್ಠಾಪನೆ ಮಾಡ್ತಾರೆ. ಓಕೆ ವರ್ಷ ಬಂದ್ಬಿಟ್ಟು ಹಾಂ ದೇವ್ರದ್ದು ಹಾರ್ಟ್ ಇರುತ್ತೆ, ಓಕೆ ಅದು ಚೇಂಜ್ ಮಾಡ್ಲೇಬೇಕು. ಓಕೆ ಬೈ ಸಪೋಸ್ ಚೇಂಜ್ ಮಾಡಕ್ ಆಗಿಲ್ಲ ಅಂದ್ರೆ ಹಾಂ 42 ವರ್ಷ ಹಾಂ ಕ್ಲೋಸ್ ಇರ್ಬೇಕು ದೇವಸ್ಥಾನ. ಓ 42 ವರ್ಷ ಕ್ಲೋಸ್ ಮಾಡಬೇಕಾ? ಹೌದು ಅಂದರೆ ವರ್ಷ ಇದು ಆರ್ಟ್ನ ಚೇಂಜ್ ಮಾಡ್ತಾರೆ. ಹೌದು, ಶಿಲ್ಪಿ ಚೇಂಜ್ ಮಾಡಿಬಿಟ್ಟು ಹಾಂ ಅದು ಹಾರ್ಟ್ ಇದರಿಂದ ಅದು ತೆಗಿಬೇಕು. ಓಕೆ ಅವಾಗ ತೆಗಿಯೋ ಟೈಮಲ್ಲಿ ಕಣ್ಣಿಗೆ ಏನಾನ ಕಟ್ಕೊಂಡು ಹಾಂ ತೆಗಿಬೇಕು. ಅಂದರೆ ಕಣ್ಣಲ್ಲಿ ನೋಡಂಗಿಲ್ಲ ಅದನ್ನು. ನೋಡಂಗಿಲ್ಲ. ಓಕೆ ಅದು ಇದರಿಂದ ಬರ್ತಾರಲ್ಲ, ಎಲ್ಲಿ ಅಂದ್ರೆ ಕುಟುಂಬ, ಹಾಂ ಅವ್ರ ಕುಟುಂಬದವ್ರು ಮಾತ್ರನೇ ಮಾಡ್ತಾರೆ. ಅಂದರೆ ಇದು ವಂಶಸ್ಥರು ಬಂದೇ ಮಾಡಬೇಕು. ಹೌದು, ಹೌದು. ಓಕೆ ಮಾತ್ರನೇ ಯಾರ್ಯಾರು ಬಂದು ಮಾಡಂಗಿಲ್ಲ. ಯಾರು ಮಾಡಂಗಿಲ್ಲ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು.